ತಮಿಳುನಾಡಿನಲ್ಲಿ ಸರ್ಕಾರ ರಚನೆ ಮಾಡೋದಕ್ಕೆ ಹಾಗೆ ಮಿತ್ರ ಪಕ್ಷಗಳನ್ನ ಭದ್ರಪಡಿಸಿಕೊಳ್ಳೋದಕ್ಕೆ ತಮಿಳಿಗ ವೆಟ್ರಿ ಕಳಗಂ ಪರದಾಡ್ತಾ ಇರುವಾಗ ದ್ರಾವಿಡ ಮುನ್ನೇತ್ರ ಕಳಗಂ ಅಂದ್ರೆ ಟಿವಿಕೆ ತನ್ನ ಸುದೀರ್ಘ ಕಾಲದ ಪ್ರತಿಸ್ಪರ್ಧಿ ಎಐಎಡಿಎಂಕೆ ಜೊತೆ ರಹಸ್ಯವಾಗಿ ಮಾತುಕತೆ ಆರಂಭಿಸಿದೆ ಅಂತ ವರದಿಯಾಗ್ತಾ ಇದೆ. ರಾಜ್ಯ ರಾಜಕೀಯದಲ್ಲಿ ಬದ್ಧ ಎದುರಾಳಿಗಳಾದ ಎರಡು ಪಕ್ಷಗಳ ನಡುವೆ ಮೈತ್ರಿ ಏರ್ಪಡೋ ಸಾಧ್ಯತೆ ಇರೋದು ಒಂದು ರೀತಿ ಅಪರೂಪದ ನಡೆ ಅಂತ ಹೇಳಬಹುದು. ಡಿಎಂಕೆ ಜೊತೆ ಮೈತ್ರಿಯ ಚರ್ಚೆಗಳು ನಡೆದಿವೆ ಅಂತ ಎಐಎಡಿಎಂಕೆ ಮೂಲಗಳು ಕನ್ಫರ್ಮ್ ಮಾಡಿವೆ. ಆದರೆ ಯಾವುದೇ ಪ್ರಗತಿ ಬಗ್ಗೆ ಇನ್ನೂ ಅಧಿಕೃತ ಮಾತುಗಳು ಅಥವಾ ಮಾಹಿತಿ ಇಲ್ಲ. ತಮಿಳುನಾಡಿನ ರಾಜಕೀಯದಲ್ಲಿ ಅಭೂತಪೂರ್ವ ಬದಲಾವಣೆಯಾಗುವ ವಿಷಯದಲ್ಲಿ ಡಿಎಂಕೆ ಜೊತೆ ಎಐಎಡಿಎಂಕೆ ಕೈ ಜೋಡಿಸೋದಕ್ಕೆ ರೆಡಿ ಇದೆಯಾ ಅನ್ನೋದು ಈಗ ಅತಿ ದೊಡ್ಡ ಪ್ರಶ್ನೆ. ಎಐಎಡಿಎಂಕೆ 47 ಸ್ಥಾನಗಳನ್ನು ಪಡ್ಕೊಂಡ್ರೆ ಡಿಎಂಕೆ 59 ಸ್ಥಾನಗಳನ್ನು ಪಡ್ಕೊಂಡಿದೆ. ಇಲ್ಲಿ ಡಿಎಂಕೆ ಹಾಗೆ ಎಐಎಡಿಎಂಕೆ ಕೈ ಜೋಡಿಸಿದ್ರೂ ಅವರ ಒಟ್ಟು 106 ಶಾಸಕರು ಆಡಳಿತ ನಡೆಸೋದಕ್ಕೆ ಇನ್ನೂ ಸಂಖ್ಯೆಯ ಕೊರತೆಯನ್ನು ಫೇಸ್ ಮಾಡಬೇಕಾಗುತ್ತೆ. ಬಹುಮತಕ್ಕೆ ಅಗತ್ಯ ಇರೋ ಮ್ಯಾಜಿಕ್ ನಂಬರ್ ತಮಿಳುನಾಡಿನಲ್ಲಿ 118. ಡಿಎಂಕೆ 59 ಕ್ಷೇತ್ರ, ಎಐಎಡಿಎಂಕೆ 47 ಕ್ಷೇತ್ರಗಳಲ್ಲಿ ಸ್ವತಂತ್ರವಾಗಿ ಗೆದ್ದಿರೋ ಸ್ಥಾನಗಳನ್ನು ಒಟ್ಟಾಗಿ ಸೇರಿಸಿದ್ರೆ 106. ಡಿಎಂಕೆ ಎಐಎಡಿಎಂಕೆ ಮಿತ್ರ ಪಕ್ಷಗಳ ಸಂಖ್ಯೆಯನ್ನು ಸೇರಿಸಿದ್ರೆ ಒಟ್ಟು ಶಾಸಕರ ಬಲ 121 ಆಗುತ್ತೆ. ಈ ಮೂಲಕ ಮ್ಯಾಜಿಕ್ ಸಂಖ್ಯೆಯನ್ನ ಈಸಿಯಾಗಿ ಗಳಿಸಬಹುದು ಅನ್ನೋದು ಎಐಎಡಿಎಂಕೆ ಹಾಗೆ ಡಿಎಂಕೆ ಲೆಕ್ಕಾಚಾರ. ಟಿವಿಕೆ ಸರ್ಕಾರ ರಚಿಸೋದನ್ನ ತಡೆಯೋ ಉದ್ದೇಶದಿಂದಾನೇ ದ್ರಾವಿಡ ಮುನ್ನೇತ್ರ ಕಳಗಂ ಹಾಗೆ ಎಐಎಡಿಎಂಕೆ ನಡುವೆ ಚುನಾವಣೋತ್ತರ ಹೊಂದಾಣಿಕೆಗಳ ಸಾಧ್ಯತೆ ಬಗ್ಗೆ ರಾಜಕೀಯ ವಲಯದಲ್ಲಿ ಈ ಥರದ ಒಂದಷ್ಟು ಊಹಾಪೋಹ ಇದೆ. ಟಿವಿಕೆ ಸರ್ಕಾರ ರಚಿಸದಂತೆ ಮಾಡೋದಕ್ಕೆ ಡಿಎಂಕೆ ಹಾಗೆ ಎಐಎಡಿಎಂಕೆ ನಡುವೆ ಮಾತುಕತೆ ನಡೀತಾ ಇವೆ ಅನ್ನೋ ವದಂತಿಗಳು ಈಗ ತೀವ್ರ ಚರ್ಚೆಗೆ ಕಾರಣ ಆಗಿದೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಆಡಳಿತ ನಡೆಸೋ ನೈತಿಕ ಹಕ್ಕು ಜನರ ತೀರ್ಪಿನಿಂದ ಬರುತ್ತೆ. ಚುನಾವಣಾ ಫಲಿತಾಂಶದ ನಂತರ ರಾಜಕೀಯ ಸಮೀಕರಣಗಳ ಬಗ್ಗೆ ಆ ತೀರ್ಪನ್ನ ಬದಲಿಸೋದು ಯತ್ನಿಸೋದು ಕಾನೂನುಬದ್ಧವಾಗಿದ್ರೂ ಅದನ್ನ ಜನ ರಾಜಕೀಯ ಅವಕಾಶವಾದಿತನ ಅಂತ ಪರಿಗಣಿಸೋ ಸಾಧ್ಯತೆ ಇದೆ ಅಂತ ರಾಜಕೀಯ ವಿಶ್ಲೇಷಕರು ಹೇಳ್ತಿದ್ದಾರೆ. ಈ ಎಲ್ಲದರ ಮಧ್ಯೆ ಟಿವಿಕೆ ಜೊತೆ ಕಾಂಗ್ರೆಸ್ ಅಷ್ಟೇ ಮೈತ್ರಿ ಮಾಡಿಕೊಂಡಿದೆ. ಎಡಪಕ್ಷಗಳು ಹಾಗೆ ಮುಸ್ಲಿಂ ಲೀಗ್ನ 6 ಸಂಸದರು ನಾವು ಡಿಎಂಕೆ ಬಿಟ್ಟು ಹೋಗೋದಿಲ್ಲ ಅಂತ ಹೇಳಿದ್ದು, ವಿಸಿಕೆ ಯಾವುದೇ ನಿರ್ಧಾರವನ್ನ ತೆಗೆದುಕೊಂಡಿಲ್ಲ. ಈ ಹಿನ್ನೆಲೆಯಲ್ಲಿ ವಿಜಯ್ ಸರ್ಕಾರ ರಚನೆ ಮಾಡೋದು ಯಾವಾಗ ಎಂಬ ಅನಿಶ್ಚಿತತೆ ಮುಂದುವರೆದಿದೆ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.